ನಿಮ್ಮ ಪ್ರಶ್ನೆ ನನಗೆ ಆತ್ಮಜ್ಞಾನ ಪಡಿಬೇಕು ಅಂತಿದೆ, ಆದ್ರೆ ಆಲಸ್ಯ ಇದೆ, ಏನ್ ಮಾಡೋದು ಅಂತ. ಈಗ ನಮ್ಮ ಜೀವನವನ್ನ ನಾವು ಹೇಗೆ ನಡೆಸ್ತೇವೆ ಅಂತ ಅರ್ಥ ಮಾಡ್ಕೋಬೇಕು. ನಮ್ಗೆ ಆಲಸ್ಯ ಇದೆ ನಿಜ, ಆದ್ರೆ ಕೆಲವು ಸಲ ಆಲಸ್ಯ ಇರುವುದಿಲ್ಲ. ಏನದು? ನಾಳೆ ಬೆಳಿಗ್ಗೆ ಕ್ರಿಕೆಟ್ ಮ್ಯಾಚ್ ಇದೆಯಪ್ಪ, ಆ ಕ್ರಿಕೆಟ್ ಮ್ಯಾಚ್ ನೋಡ್ಬೇಕಾದ್ರೆ ಎಷ್ಟು ಆನಂದ, ಎಷ್ಟು ಖುಷಿ, ಯಾವ ಆಲಸ್ಯವಿಲ್ಲ. ಎದ್ದು ಕೂತ್ಕೊಂಡು ಗಂಟೆಗಟ್ಟಲೆ ನೋಡ್ತೇವೆ. ಹಾಗಾದ್ರೆ ಕ್ರಿಕೆಟ್ ಮ್ಯಾಚ್ ನೋಡ್ಲಿಕ್ಕೆ ಆಲಸ್ಯ ಇಲ್ಲ, ಯಾಕಿಲ್ಲ? ಅದು ನನಗೆ ಖುಷಿ ಕೊಡುತ್ತದೆ ಅಂತ. ಅಂದ್ರೆ ನಮ್ಗೆ ಖುಷಿ ಕೊಡೋದು ಅಥವಾ ಸಂತೋಷ ಕೊಡೋ ವಿಷಯ ಇದೆ, ನಮ್ಗೆ ಆಲಸ್ಯ ಇಲ್ಲ. ಇದು ಒಂದು ಅರ್ಥ ಮಾಡ್ಬೇಕು. ಎರಡನೇದು, ನಾವು ಯಾವುದೇ ಒಂದು ಸನ್ನಿವೇಶ ಇರ್ತದೆ, ಆ ಸನ್ನಿವೇಶದಲ್ಲಿ ಯಾರೋ ಬಂದು ನನ್ನ ತಲೆಗೆ ಒಂದು ಬಂದೂಕ್ ಹಿಡಿತಾನೆ, ನೋಡಪ್ಪ ನೀನೀಗ 10 ಕಿಲೋಮೀಟರ್ ಓಡ್ಬೇಕು, ಇಲ್ದಿರ ಸಾಯಿಸಿ ಬಿಡ್ತೇನೆ ಅಂತ. ನಾವು ಯಾವ ಆಲಸ್ಯವಿಲ್ಲ, ಬಡ್ 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 ಓಡ್ಬಿಡ್ತೇವೆ 10 ಕಿಲೋಮೀಟರ್. ಆಲಸ್ಯ ಎಲ್ಲಿ ಹೋಯ್ತಲ್ಲಿ? ಅಂದ್ರೆ ಭಯ ಇದ್ದಾಗ ಆಲಸ್ಯ ಇಲ್ಲ, ಖುಷಿ ಇದ್ದಾಗ ಆಲಸ್ಯ ಇಲ್ಲ, ಭಯ ಇದ್ದಾಗ ಆಲಸ್ಯ ಇಲ್ಲ. ಇನ್ನೊಂದು ಮಾಡ್ತೇವೆ, ನೋಡಪ್ಪ ನೀನು 10 ಕಿಲೋಮೀಟರ್ ಓಡಿದ್ರೆ ನಿಮ್ಗೆ 1 ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಹೇಳ್ತೇನೆ, ಅವಾಗಲೂ ಓಡ್ತೇನೆ ನಾನು, ಆದ್ರೆ ನನಗೇನು ಲಾಭ ಆಗ್ತದೆ ಆಲಸ್ಯ ಇಲ್ಲ. ಇದು ಮೂರು ನಮಗೆ ಆಲಸ್ಯ ಇಲ್ಲ, ಆಲಸ್ಯ ಹೇಗೆ ಹೋಗುತ್ತೆ ಅನ್ನೋದಕ್ಕೆ ಉದಾಹರಣೆ. ಸಂತೋಷ ಆದ್ರೆ ಆಲಸ್ಯ ಇಲ್ಲ, ಭಯ ಆದ್ರೆ ಆಲಸ್ಯ ಇಲ್ಲ, ಅಥವಾ ಲಾಭ ಆದ್ರೆ ಆಲಸ್ಯ ಇಲ್ಲ. ಈಗ ನಮಗೆ ಆತ್ಮಜ್ಞಾನದಲ್ಲಿ ಆಲಸ್ಯ ಯಾಕೆ ಬರ್ತದೆ? ಆತ್ಮಜ್ಞಾನ ನನಗೆ ಸಂತೋಷ ಕೊಡ್ತದೆ, ಆನಂದ ಕೊಡ್ತದೆ, ನನ್ನ ಜೀವನ ಉದ್ಧಾರ ಆಗ್ತದೆ ಅಂತ ಹೇಳಿದ್ರೆ ಆಲಸ್ಯ ಎಲ್ಲಿ ಬಂತು? ಅದು ಕೂಡ ಒಂದು ನಮ್ಮ ಆತ್ಮರಾದ ಒಂದು ಹನಿ ನಮ್ಗೆ ಸಿಕ್ಕಿದ್ರು ಸಾಕು, ನಾವು ಅದ್ರ ಹಿಂದೆ ಬಿದ್ದು ಬಿಡ್ತೇವೆ. ನನಗೆ ಬೆಳಿಗ್ಗೆ ಆಫೀಸ್ 7:30ಗೆ ಶುರು, ನಾನು ಕೆಲಸ ಮಾಡ್ತೇವೆ. 7:30 ರಾತ್ರಿ 8:30 ಆಫೀಸ್ ಆಯ್ತು. ಆಮೇಲೆ ಮನೆಗೆ ಬಂದು ಸ್ವಲ್ಪ ಹೊತ್ತು ಊಟ ಮಾಡಿ ರಾತ್ರಿ 9ರಿಂದ ರಾತ್ರಿ 1 ಗಂಟೆವರೆಗೆ ಧ್ಯಾನ. ಯಾಕೆ? ಆ ಆತ್ಮಜ್ಞಾನದ ಆನಂದದ ಸವಿ ಎಲ್ಲಿ ನಮ್ಗೆ ರುಚಿ ಹತ್ತದೆ ನಾವು ಬಿಡಲ್ಲ. ಸೊ ಆಲಸ್ಯ ಯಾಕಿದೆ ಅಂದ್ರೆ ನಮಗೆ ರುಚಿ ಹತ್ತಿಲ್ಲ, ಅಥವಾ ರುಚಿ ಹತ್ತಬೇಕು, ಆವಾಗ ಆಲಸ್ಯ ಹೋಗ್ಬಿಡ್ತದೆ, ಸೋಮಾರಿತನ ಹೋಗ್ಬಿಡ್ತದೆ. ನೋಡಿಪ್ಪ, ಮನುಷ್ಯ ಜನ್ಮ ಅನ್ನೋದು ಬಹಳ ಕಷ್ಟ. ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳಬೇಕಿರೋ ಹುಚ್ಚಪ್ಪಗಳಿರ ಅಂತೂ ದಾಸ್ ಹೇಳಿದ್ದಾರೆ. ಈ ಸ್ವಲ್ಪ ಅವಕಾಶದಲ್ಲಿ, ಮನುಷ್ಯ ಜನ್ಮ ಸ್ವಲ್ಪ ಅವಕಾಶದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯ ಮಾಡಬೇಕು. ನಮ್ಮನ್ನು ನಾವು ಕಾಣಬೇಕು. ನಮ್ಮ ಜೀವನವನ್ನ ನಾವು ನಮ್ಮ ವಿದ್ಯಾಭ್ಯಾಸಕ್ಕೆ, ಹೊಟ್ಟೆಪಾಡಿಗೆ ಕೆಲಸ ಮಾಡ್ಲಿಕ್ಕೆ ಮಾಡ್ತೇವೆ. ಆದ್ರೆ ನಮ್ಮ ನಿಜವಾಗಿ ನಮ್ಮ ಮುಕ್ತಿಗಾಗಿ, ನನ್ನ ಉನ್ನತಿಗಾಗಿ ನಾನು ಸ್ವಲ್ಪ ಪ್ರಯತ್ನ ಮಾಡ್ಬೇಕು ತಾನೆ. ಆ ಸ್ವಲ್ಪ ಪ್ರಯತ್ನ ಮಾಡಿದಾಗ ಅದು ಆನಂದ ಸಿಗತ್ತಲ್ಲ, ಆ ಆನಂದ ನಮ್ಮನ್ನು ಪುನಃ ಪುನಃ ಆತ್ಮಜ್ಞಾನ ಕಡೆ ಕರೀತದೆ. ಮತ್ತೊಂದು ವಿಷಯ ಅಂದ್ರೆ, ಈ ಸಮಯ ಒಂದ್ಸಲ ಬಂದದ್ದು ಹೋಗುದು ಸಿಗಲ್ಲ, ಅದು ಹೋಗುತ್ತದು. ಸಮಯ ಅನ್ನೋದು ಹಣ ಇದ್ದಾಗೆ, ಆದ್ರೆ ಹಣವನ್ನು ನಾನು ಬ್ಯಾಂಕಲ್ಲಿ ಇಡ್ಬೋದು, ಸಮಯನ ಬ್ಯಾಂಕಲ್ಲಿ ಇಡ್ಲಿಕ್ಕಾಗಲ್ಲ. ಇವತ್ತು ನಾನು ಕಳೆದ್ರೆ, ಇವತ್ತು ಕಾಲವನ್ನು ಕಳೆದ್ಬಿಟ್ರೆ ಅದು ವೇಸ್ಟ್ ಆಗ್ಬಿಟ್ರೆ ಹೋಯ್ತು, ಮುಗೀತು. ಅದು ಅದು ನಮ್ಮ ಕೈ ವಾಪಸ್ ಬರಲ್ಲ. ನನಗೊಬ್ರು ಸ್ನೇಹಿತರಿದ್ರು, ಅವರಿಗೆ ಒಂದು 30-31 ವರ್ಷ ಇರ್ಬೇಕು ಪ್ರಾಯ. ಕಾರ್ ಅಪಘಾತದಲ್ಲಿ ತೀರ್ಕೊಂಡ್ಬಿಟ್ರು, ನನ್ನ ಬಹಳ ಆಪ್ತ ಮಿತ್ರರು. ಆವಾಗ ನನಗೆ ಪ್ರಶ್ನೆ ಬಂತು, ಮನುಷ್ಯನ ಜೀವನ ಅದು ಎಷ್ಟು ಕ್ಷಣಿಕಪ್ಪ, ಯಾವ ಬೇಕಾದ್ರೂ ಹೋಗ್ಬೋದು. ರಾತ್ರಿ ಮಲಗಿದ್ರೆ, ಹಾಸಿಗೆ ಮಲಗಿದ್ರೆ ಬೆಳಿಗ್ಗೆ ಹೇಳ್ತೇನೆ ಅಂತ ಗ್ಯಾರಂಟಿ ಇಲ್ಲ. ಇಷ್ಟು ಮನುಷ್ಯನ ಜೀವನ ಕ್ಷಣಿಕ. ಮೊನ್ನೆ ಈ ಲಾಸ್ಟ್ ಒಂದು ವರ್ಷದಲ್ಲಿ ನನ್ನ 4 ಜನ ಮಿತ್ರರು, ನನ್ನದೇ ವಯಸ್ಕರು, ಒಂದಲ್ಲ ಒಂದು ಕಾರಣದಿಂದ ತೀರ್ಕೊಂಡಿದ್ದಾರೆ.
ನನ್ನ 4 ಜನ ಸ್ನೇಹಿತರು, ಕ್ಲಾಸ್ಮೇಟ್ಗಳು, ಒಬ್ಬರಾದ್ಮೇಲೆ ಒಬ್ರು. ಸೊ ಇಷ್ಟೆಲ್ಲ ಗೊತ್ತಿರುವಾಗ, ಜೀವನ ಒಂದು ಕ್ಷಣಿಕ ಅಂತಿರುವಾಗ, ಈ ಜೀವನ ಸಾರ್ಥಕವಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ನಮ್ಮ ಕಲ್ಪನೆ ಏನಾದ್ರೆ ನಾನು ಇಷ್ಟು ವರ್ಷ ಬದುಕಿರ್ತೇನೆ, ಆ ರೀತಿ ಬದುಕಿರ್ತೇನೆ ಅಂತ ನಾವು ನಮ್ಮ ಜೀವನ ಸುಮ್ಮನೆ ವ್ಯರ್ಥ ಮಾಡ್ಕೊಳ್ತೇವೆ. ನಮ್ಗೆ ಯಾವ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ ಅಪ್ಪ? ಯಾವ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ ನಾಳೆ ಬೆಳಗ್ಗೆ ನೀನು ಬದುಕಿರ್ತೀಯ ಅಂತ? ಜೀವನ ಅನ್ನೋದು ಅಮೂಲ್ಯಪ್ಪ, ಅದ್ರ ಸದುಪಯೋಗ ಮಾಡ್ಬೇಕು. ಅದು ಹೇಗೆ ಮಾಡೋದು? ನಮ್ಮ ಹೊಟ್ಟೆ ಬಾಡಿ ನಾವು ಏನೋ ಮಾಡ್ಕೋಬೇಕಾಗುತ್ತೆ. ಕೆಲಸ ಮಾಡಬೇಕು, ಹೆಂಡತಿ ಮಕ್ಕಳು ನೋಡ್ಕೋಬೇಕು, ಮಾಡ್ಬೇಕು. ಅದಕ್ಕೇನು ದಾರಿ ಇಲ್ಲ. ಆದರೆ ಎಷ್ಟು ಸಮಯ ಉಳಿತದಲ್ಲ, ಅದನ್ನ ನಾವು ಸದುಪಯೋಗ ಮಾಡ್ಕೊಂಡು ಕಲಿಬೇಕು. ಸೊ ಒಂದು ಭಯ, ನಾನು ಹೇಳಿದ್ನಲ್ಲ, ಭಯ ಏನಂದ್ರೆ ನಮ್ಮ ಜೀವನ ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ. ಆ ಭಯವನ್ನು ನಮ್ಗೆ ನಮ್ಮ ಆಲೋಚನೆ ಕಡಿಮೆ ಮಾಡ್ತದೆ ಆಧ್ಯಾತ್ಮಿಕ ಸಾಧನೆಗೆ. ಕಡೆಗೆ ಸ್ವಲ್ಪ ಪ್ರಯತ್ನ ಮಾಡಿದಾಗ ಆನಂದ ಸಿಗಲು ಶುರುವಾಗುತ್ತೆ. ಆ ಆನಂದ ಕೂಡ ನಮ್ಮನ್ನ ಆಧ್ಯಾತ್ಮಿಕ ಸಾಧನೆಗೆ ನಮ್ಮನ್ನು ಪ್ರೇರೇಪಿಸ್ತದೆ. ಅದಕ್ಕೆ ಶ್ರವಣ, ಮನನ, ನಿಧಿಧ್ಯಾಸ ಇವೆಲ್ಲ ಸಹಾಯ ಮಾಡ್ತವೆ. ಇದು ಬೇರೆ ದಾರಿ ಇಲ್ಲ. ಮೊದಲು ನೀವು ಆಧ್ಯಾತ್ಮಿಕ ಸಾಧನೆ ಬಹಳ ಮುಖ್ಯ ಅಂತ ತಿಳ್ಕೋಬೇಕು. ಆ ಅರ್ಥ ಆಗ್ಬೇಕು. ಏನ್ ಆಧ್ಯಾತ್ಮಿಕ ಸಾಧನೆ ಅಂದ್ರೆ ನಾನು ಯಾರು ಅಂತ ತಿಳ್ಕೊಳ್ಳೋದು. ನಾನು ಯಾರು? ಜೀವಾತ್ಮ ಪರಮಾತ್ಮ ಏಕತ್ವವನ್ನು ಕಾಣೋದೇ ನಾನು. ಅದು ನಾನು ಭಗವಂತನ ಸ್ವರೂಪಿ. ನಾನೆಂಬುದು ನಾನಲ್ಲ. ಈ ದೇಹ ಮನಬುದ್ಧಿ ನಾನಲ್ಲ. ಸಚಿದಾನಂದ ಆತ್ಮ ನಾನೇ, ಹುಟ್ಟು ಸಾವಿಲ್ಲದ ಅಜರ ಅಮರ ಆತ್ಮ ನಾನು ಅನ್ನೋದನ್ನ ತಿಳ್ಕೋಬೇಕು. ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗಬೇಕು. ಇದಕ್ಕಿಂತ ದೊಡ್ಡದು ಏನ್ರಿ ಸಾಧ್ಯ? ಮನುಷ್ಯನ ಜೀವನ ಏನ್ ಮಾಡ್ಲಿಕ್ಕೆ ಸಾಧ್ಯ? ಸಾರ್ಥಕ ಇದೇ ಸಾರ್ಥಕತೆ ಮನುಷ್ಯನ ಜೀವನದು. ಈಗ ನಮ್ಗೆ ಸಮಸ್ಯೆ ಏನಂದ್ರೆ, ಅಯ್ಯೋ ಇವೆಲ್ಲ ನಮ್ಮ ಕೈಲಿ ಆಗುತ್ತೋ ಇಲ್ಲೋ. ನೋಡಿ, ನಮ್ಮ ಕೈಲಿ ಆಗುತ್ತೋ ಇಲ್ಲೋ ಅಂತ ಅಂದ್ರೆ, ಈ ಆಧ್ಯಾತ್ಮಿಕ ಸಾಧನೆ ಮಾಡಿ ನನ್ನನ್ನು ಕಾಣ್ಲಿಕ್ಕೆ ಆಗುತ್ತೋ ಇಲ್ಲೋ ಅಂತ ಪ್ರಶ್ನೆ. ಒಂದು ಭಯ, ನಮ್ಮ ಜೀವನ ಯಾವಾಗ ಕ್ಷಣಿಕ ಅಂತ ಗೊತ್ತು. ಎರಡನೇದು ಆಧ್ಯಾತ್ಮಿಕ ಜ್ಞಾನದಲ್ಲಿ ಆನಂದ ಇದೆ, ಜನ್ಮ ಮರಣದಿಂದ ಮುಕ್ತಿ ಇದೆ ಅನ್ನುವ ಒಂದು ಲಾಭ. ಮೂರನೇದು ಆಧ್ಯಾತ್ಮಿಕ ಸಾಧನೆಯಲ್ಲಿ ಆನಂದ. ಆದ್ರೆ ನಮ್ಗೆ ಮನಸ್ಸು ಏನ್ ಮಾಡ್ತದೆ? ಸಂಶಯ ಕೊಡ್ತದೆ. ಇವೆಲ್ಲ ನಮ್ಗೆ ಆಗುದಿಲ್ರಿ, ಹೋಗುದಿಲ್ರಿ ಸ್ವಾಮಿ, ಎಲ್ಲಾಗತ್ತೆ ಇದೆಲ್ಲ? ಇದಕ್ಕೆ ಏನೋ ದೊಡ್ಡ ಮಹಾತ್ಮರು ಬೇಕು, ನಮ್ ಕೈಲಿಲ್ಲ ಆಗತ್ತೆ ಅಂತ ಒಂದು ಸಂಶಯ ಬರ್ಬೋದು. ಉದಾಹರಣೆಗೆ ನೋಡ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಬೇಕು, ನನಗೂ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿದ್ರೆ ನಮ್ಗೆ ಖಂಡಿತ ಆಗಲ್ಲ, ಧೈರ್ಯ ಬರಲ್ಲ, ಅದು ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾನೆಲ್ರಿ ಅವ್ರೆಲ್ರಿ ಅಂತ ಅಲ್ವಾ? ಅದೆಲ್ಲ ಏನಾಗುತ್ತೆ, ನಮ್ಗೆ ಸಂಶಯ ಬರ್ತದೆ, ಮನಸ್ಸು ಸಂಶಯ ಕೊಡ್ತದೆ. ಹಾಗಾಗ್ಬಿಟ್ಟು ನಾವಾಗ ಏನಾಗುತ್ತೆ, ನಮ್ಗೆ ಮಾಡಕ್ಕಾಗಲ್ಲ, ಸುಮ್ಮನೆ ಬಿದ್ದುಬಿಡ್ತೇವೆ. ಅದು ಸೋಮಾರ್ತನಲ್ಲ, ನಿರಾಶೆ. ಆದರೆ ನಮಗೆ ಆತ್ಮಜ್ಞಾನ ಪಡಿಬೇಕಾದ್ರೆ ಒಬ್ಬ ಸದ್ಗುರುವಿನ ಮಾರ್ಗದರ್ಶನ ಸಿಕ್ಕಿಕೊಂಡು ನಮ್ಮಲ್ಲಿ ಅದೊಂದು ಸ್ಫೂರ್ತಿ ಬರ್ತದೆ, ಉತ್ಸಾಹ ಬರ್ತದೆ. ಓ, ನನಗೂ ಸಾಧ್ಯ ಇದೆ ಅಂತ. ಸದ್ಗುರುವಿನ ಜೀವನ ನಮಗೊಂದು ಮಾರ್ಗದರ್ಶನ ಆಗ್ತದೆ, ಆದರ್ಶ ಆಗ್ತದೆ. ಸದ್ಗುರುಗಳು ಅಂತ ಹೇಳಿದ್ರೆ ಅವರಿಗೂ ನಮಗೂ ಬಹಳ ಅಂತರ ಇರಬಾರ್ದು. ಅವ್ರು ನೋಡಿದ್ರೆ ಅವ್ರು ಹಿಮಾಲಯದಿಂದ ಬಂದ್ರು, ನಾನು ಇಲ್ಲಿದ್ದೇನೆ, ಅವ್ರು ಹಿಮಾಲಯದಿಂದ ಬಂದ್ರೆ ಅವ್ರ ಸಾಧನೆಯಲ್ಲಿ ಸಿದ್ಧಿ ಆಯ್ತು ಅಂತ. ಸದ್ಗುರುಗಳು ನಮ್ಮ ಹಾಗೆ ಇದ್ರೆ, ನಮ್ಮ ಹಾಗೆ ಗೃಹಸ್ಥರಾಗಿದ್ರೆ, ನಮ್ಮ ಹಾಗೆ ಜೀವನ ಮಾಡ್ತಾರೆ, ನನಗೂ ಸಾಧ್ಯ ಇದೆ ಅನ್ನುವ ನಂಬಿಕೆ ಕೊಡ್ತದೆ, ಧೈರ್ಯ ಕೊಡ್ತದೆ. ಅದಕ್ಕೋಸ್ಕರ ಪ್ರಯತ್ನ ಮಾಡೋದು ಸುಲಭವಾಗ್ತದೆ. ಹಾಗೆ ನಿಮ್ಗೆ ಯಾವ ಸಮಸ್ಯೆ ಇದೆ? ಸೋಮಾರಿತನಕ್ಕೆ ಹೆದರಿಕೆನೋ, ಅಥವಾ ಆಗಲ್ಲ, ನನ್ನ ಕೈಲಿ ಆಗಲ್ಲ ಅನ್ನೋ ನಿರಾಶೆನೋ, ಅಥವಾ ಇದರಿಂದ ಲಾಭ ಏನಂತ ಗೊತ್ತಿಲ್ವೋ, ಅಥವಾ ಇದರಿಂದ ಸಂತೋಷ ಸಿಕ್ಕಿಲ್ವೋ, ಆಕರ್ಷಣೆ ಸಿಕ್ಕಿಲ್ವೋ? ಅವರು ನಿಮ್ಮ ಶಿಷ್ಯರು ಹೇಳ್ತಾರೆ, ನೀವು ಹೇಳ್ತಾ ಇದ್ದೀರಾ, ಹೆದರಿಕೆ ಅಂತ ಇದೆ, ನಾನು ಇಲ್ಲಿ ಬರ್ತೇನೆ, ಸತ್ಸಂಗಕ್ಕೆ ಬರ್ತೇನೆ, ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ಮನೆ ಹೋದ್ಮೇಲೆ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ, ಮನೆಗೆ ಹೋದ್ಮೇಲೆ ಅದಕ್ಕೆ ಮಾಡಕ್ಕಾಗಲ್ಲ, ಕಂಟಿನ್ಯೂ ಮಾಡಕ್ಕಾಗಲ್ಲ. ಅದು ನಿಜ ಸ್ವಾಮಿ, ಎಲ್ಲವೂ ಹಾಗೆ ತಾನೆ. ಮೊದಲು ನಾವು ಕಲಿಬೇಕು, ನಾವು ಸ್ಕೂಲಿಗೆ ಹೋಗ್ಬೇಕು, ಸ್ಕೂಲಿಗೆ ಹೋಗದೆ ಅಲ್ಲಿ ಏನ್ ಕಲಿತೀರಿ, ಮನೇಲಿ ಬಂದು ಅಭ್ಯಾಸ ಮಾಡಬೇಕು. ಅಲ್ವಾ? ಸದ್ಗುರುಗಳ ಸನ್ನಿಧಾನದಲ್ಲಿ ಏನ್ ಕಲಿತೇವೆ, ಅದಕ್ಕೊಂದು ಸತ್ಸಂಗ ಅಂತ ಬೇಕು, ಸಹವಾಸ, ಒಳ್ಳೆಯವರ ಸಹವಾಸ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ ಅಂತ ಹೇಳ್ತಾರೆ. ಅಂದ್ರೆ
ಸತ್ಸಂಗದಲ್ಲಿ ನಮ್ ಒಳ್ಳೆಯವರ ಸಂಘ ಸಿಕ್ಕಿದಾಗ ನಮ್ಗೊಂದು ಒಳ್ಳೆ ಕಂಪನಿ ಬೇಕು. ಸದ್ಗುರುಗಳ ಹತ್ರ ಯಾವ್ದು ಕುತ್ಕೊಳ್ಳೋಕಾಗತ್ತಾ? ಒಂದು ಸತ್ಸಂಗ, ಒಂದು ಕಂಪನಿ ಬೇಕು, ಒಂದು ಒಳ್ಳೆ ಕಂಪನಿ ಬೇಕು. ನಮ್ಮ ಜೀವನದಲ್ಲಿ ನಾವು ಏನೇನ್ ಮಾಡ್ತೇವಲ್ಲ ಎಲ್ಲ ಒಂದು ಸಂಘ ತಾನೆ. ಒಬ್ಬ ಸಿಗರೇಟ್ ಹಿಡಿತಾನೆ. ಸಿಗರೇಟ್ ಏನು ಕಲಿತಾನೆ? ಅವ್ನು ಎಲ್ಲಿ ಕಲ್ತ? ಎಲ್ಲ ಫ್ರೆಂಡ್ ಕಲ್ಸಿದ್ರು, ಅಂದ್ರೆ ಸಂಘ, ದುಸ್ಸಂಗ. ಕುಡಿಯೋದು ಕಲ್ತ ಎಲ್ಲಿ ಕಲ್ತ? ಕೆಟ್ಟವರ ಸಂಘ. ಹಾಗೆ ನಾವು ಒಳ್ಳೆಯವರ ಸಂಘ ಮಾಡೋದು ಕಲಿಬೇಕು. ಸದ್ಗುರು ಬೇಕು, ಸತ್ಸಂಗ ಬೇಕು, ಸದ್ಗುರು ಸಂಘ ಬೇಕು, ಸದ್ಗುರು ಬೇಕು. ಆಮೇಲೆ ಸತ್ಸಂಗ ಬೇಕು. ನಮ್ಗೆ ಒಬ್ರಿಗೊಬ್ರು ಸಹಾಯ ಮಾಡೋರು ಬೇಕು. ಯಾವ್ದ ಕಡೆ? ಸತ್ಸಂಗ ಏನು? ಆತ್ಮಜ್ಞಾನ ಕಡೆ ಹೋಲಿಕೆ. ಆಗ ಮಾಡ್ತಾ ಮಾಡ್ತಾ ಸದ್ಗುರು ಸನ್ನಿಧಾನ ಧೈರ್ಯ ಬರ್ತದೆ. ಸತ್ಸಂಗದಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ, ಸಪೋರ್ಟ್ ಬರ್ತದೆ. ಇವೆಲ್ಲ ಅಲ್ಲದೆ ಶಾಸ್ತ್ರನೂ ಬೇಕು. ನೋಡಿ, ನಮ್ಮಲ್ಲಿ ಏನಂದ್ರೆ ಆತ್ಮಜ್ಞಾನ ಇವೆಲ್ಲ ಬಗ್ಗೆ ಅಜ್ಞಾನ ಇದೆ. ನಿಜವಾದ ಆತ್ಮಜ್ಞಾನ ಅಂದ್ರೆ ಅದು ಹೇಗಿರುತ್ತೆ? ಬರೀ ಕಲ್ಪನೆ ನಮಗೆ. ಅವ್ರು ಹೀಗಿರ್ಬೇಕು, ಹಾಗಿರ್ಬೇಕು, ಸಿನಿಮಾ ನೋಡಿ, ಟಿವಿ ನೋಡಿ, ಅಥವಾ ಯಾವುದೋ ಒಂದು ಕತೆ ಪುಸ್ತಕ ಓದಿ ಒಂದು ಆತ್ಮಜ್ಞಾನದ ಹೀಗಿರುತ್ತೆ, ಮುಕ್ತರನ್ನ ಹೀಗಿರುತ್ತೆ ಅಂತ ಕಲ್ಪನೆ ಇರ್ತದೆ. ನಾವು ನಿಜವಾಗ್ಲೂ ಆತ್ಮಜ್ಞಾನ ಏನು ಅಂತ ಸರಿಯಾದ ತಿಳ್ಕೋಬೇಕು. ಅದಕ್ಕೆ ಏನ್ ಹೇಳ್ತೀವಿ ನಾವು? ಶಾಸ್ತ್ರದ ಅಧ್ಯಯನ ಬೇಕು. ಶಾಸ್ತ್ರದ ಮೂಲಕ ಕಲ್ತಾಗ ನಮ್ಮಲ್ಲಿ ಏನಾಗುತ್ತೆ? ಓ, ಶಾಸ್ತ್ರ ಅಂದ್ರೆ ಭಗವದ್ಗೀತೆ, ಉಪನಿಷತ್ತುಗಳು, ಇದು ಕಲಿಯೋದು. ಅಯ್ಯೋ ಸ್ವಾಮಿ, ನಮ್ಗೆ ಕಲಿಯೋದು ಹೇಗೆ? ನಮ್ಗೆ ಸಂಸ್ಕೃತ ಗೊತ್ತಿಲ್ಲ, ನಾವು ಈಗ ಕಲಿಯೋದು ಹೇಗೆ? ಅವೆಲ್ಲ ಸಾಧ್ಯ ಇದೆಯಪ್ಪ. ಏನಾಗುತ್ತೆ? ನಿಧಾನ ಸ್ವಲ್ಪ 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 ಕಲ್ತ್ರು ನಮಗೊಂದು ಸ್ಪಷ್ಟವಾದ ಜ್ಞಾನ ಬರ್ತದೆ. ಆತ್ಮಜ್ಞಾನ ಅಂದ್ರೇನು, ನಾನು ಹೇಗಿರ್ಬೇಕು, ಎಲ್ಲ ತಪ್ಪು ಕಲ್ಪನೆ ಹೋಗ್ತವೆ. ಅದಕ್ಕೂ ಶಾಸ್ತ್ರ, ಸದ್ಗುರು, ಸತ್ಸಂಗ, ಶಾಸ್ತ್ರ. ಮತ್ತೇನಾಗುತ್ತೆ? ನಾವು ಸಾಧನೆ ಮಾಡುವಾಗ ಸ್ವಲ್ಪ ಒಟ್ಟಾಗಿ ಸೇರಿ ಮಾಡಿದ್ರೆ ಇನ್ನೂ ಒಳ್ಳೇದು. ಅದಕ್ಕೆ ಏನಂದ್ರೆ ಹೇಳ್ತೇವೆ, ಸಮೂಹ ಸಾಧನೆ. ಧ್ಯಾನ ಮಾಡುವಾಗ ಎಲ್ಲ ಒಟ್ಟಾಗಿ ಮಾಡಬೇಕು, ಅಥವಾ ಚಿಂತನೆ ಮಾಡುವಾಗ ಎಲ್ಲ ಒಟ್ಟು ಸೇರಿ ಚಿಂತನೆ ಮಾಡಬೇಕು. ಆವಾಗ ಏನಾಗುತ್ತೆ? ಅದಕ್ಕೊಂದು ಸಮೂಹ ಶಕ್ತಿ ಬರ್ತದೆ. ಆ ಸಮೂಹ ಶಕ್ತಿ ನಮ್ಮ ವೈಯಕ್ತಿಕ ಶಕ್ತಿಗಿಂತ ಜಾಸ್ತಿ ಇರ್ತದೆ. ಸೊ ಹೀಗೆ ಒಬ್ಬರಿಗೊಂದು ಸಪೋರ್ಟ್ ಆಗ್ತದೆ. ಮತ್ತೊಂದು ಏನಂದ್ರೆ, ನಮ್ಮಲ್ಲಿ ಸೇವಾ ಭಾವನೆ ಬೆಳೆಸ್ಕೋಬೇಕು. ನಮ್ಮ ಜೀವನ ಎಲ್ಲ ನಾನು, ನನ್ನದು, ನಮ್ಮವರು ಅಂದ್ರೆ ಅಹಂಕಾರ ಸುತ್ತು ತಿರುಗಾಡ್ತಾ ಇರ್ತೇವೆ. ಅದಕ್ಕೆ ಅಹಂಕಾರ, ಮಮಕಾರ ಅಂತ ಹೇಳ್ತೇವೆ. ಆತ್ಮಜ್ಞಾನ ಅಂದ್ರೇನು? ಅಹಂಕಾರ, ಮಮಕಾರದಿಂದ ಹೊರಬರಬೇಕು. ಅದು ಹೇಗೆ ಬರೋದಪ್ಪ? ನೋಡಿ, ನಮ್ಮ ಕೈಲಾದಷ್ಟು ನಾವು ಸೇವಾ ಭಾವನೆಯಿಂದ ಜೀವನ ಮಾಡಬೇಕು, ಸೇವೆ ಮಾಡಬೇಕು. ಈ ಸೇವಾ ಭಾವನೆ ಜೀವನ ಮಾಡಿದಾಗ ಆ ಜೀವನದಲ್ಲಿ ನಾನು, ನನ್ನದು ಅಂತ ಕಡಿಮೆ ಆಗ್ತದೆ. ಸದ್ಗುರು, ಸತ್ಸಂಗ, ಶಾಸ್ತ್ರ, ಸೇವಾ. ಆ ಸೇವಾ ಭಾವನೆಯಲ್ಲಿ ಜನರೊಟ್ಟಿಗೆ ಸೇರಿದಾಗ ಸೇವೆ ಮಾಡಿ ನಮ್ಮಲ್ಲೂ ಉತ್ಸಾಹ ಬರ್ತದೆ. ಇವೆಲ್ಲ ಏನಾಗುತ್ತೆ? ನಮ್ಮನ್ನ ಆಧ್ಯಾತ್ಮದ ಕಡೆ ಪ್ರಯಾಣ ಮಾಡಲಿಕ್ಕೆ ಸಹಾಯ ಮಾಡ್ತವೆ. ಹಾಗಾಗ್ಬಿಟ್ಟು ಈ ಆಧ್ಯಾತ್ಮಿಕ ಜೀವನಕ್ಕೆ 6 ಕಂಬಗಳಿದಾವಪ್ಪ: ಸದ್ಗುರು, ಸತ್ಸಂಗ, ಸೇವಾ, ಶಾಸ್ತ್ರ, ಮತ್ತೊಂದು ಭಕ್ತಿಯಾಗಿ ಶರಣಾಗತಿ, ಭಗವಂತ ಶರಣಾಗತಿ. ನೋಡಪ್ಪ, ನಾನು ಸರಿಯಾಗಿ ಜೀವನ ಮಾಡಿದ್ರೆ ಭಗವಂತ ನಾನು ನೋಡ್ಕೊಳ್ತಾನೆ. ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಯೋಗಕ್ಷೇಮಂ ವಹಾಮ್ಯಂ, ನಿನ್ನ ಯೋಗ ಮತ್ತು ಕ್ಷೇಮ ನಾನು ನೋಡ್ಕೊಳ್ತೇನಪ್ಪ ಅಂತ. ಆ ಭಗವಂತನ ವಾಕ್ಯದಲ್ಲಿ ನಂಬಿಕೆ ಇಟ್ಕೊಂಡು ಜೀವನದಲ್ಲಿ ಏನೇ ಬಂದರೂ ಎದುರಿಸ್ತಾ ದುಃಖ ಪಡದೆ ಶರಣಾಗತಿ ಭಾವನೆ ಜೀವನ ಮಾಡಿದಾಗ ನಮ್ಮ ಜೀವನ ಸಾರ್ಥಕ ಆಗುತ್ತದೆ. ಜೀವನದಲ್ಲಿ ಕೆಲಸ ಒಳ್ಳೇದಾಗುತ್ತೆ, ಕೆಲಸ ಕೆಟ್ಟದಾಗುತ್ತೆ, ಲಾಭ ಆಗುತ್ತದೆ, ನಷ್ಟ ಆಗುತ್ತದೆ. ಆದದ್ದೆಲ್ಲ ಒಳಿತೇ ಆಯಿತು. ನಮ್ಮ ಜೀವನದಲ್ಲಿ ಏನಾಗುತ್ತೆ ಅದೆಲ್ಲ ನಮ್ಮ ಒಳ್ಳೇದಕ್ಕೆ ಆಗುತ್ತೆ. ಇದೆಲ್ಲ ಭಗವಂತ ನಮಗೆ ಒಂದು ಕೊಡ್ತಿರೋ ಪಾಠ ಮತ್ತು ಮಾರ್ಗದರ್ಶನ ಅಂತ ತಿಳ್ಕೊಂಡು ಜೀವನ ಮಾಡಬೇಕು. ಅದಕ್ಕೆ ಶರಣಾಗತಿ ಅಂತ ಹೇಳೋದು. ಈ ರೀತಿ ಸ್ವಾಧ್ಯಾಯ, ಮತ್ತೊಂದು ಏನಂದ್ರೆ ಸ್ವಾಧ್ಯಾಯ. ನನ್ನ ಬಗ್ಗೆ ನಾನು ಅರಿವು ಬೆಳೆಸ್ಕೋಬೇಕು. ನನಗೆ ಬೇರೆಯವ್ರ ಬಗ್ಗೆ ಚೆನ್ನಾಗಿ ಅರಿವಿದೆ, ಅವ್ರೇನ್ ಮಾಡ್ತಾರೆ, ಇವ್ರೇನ್ ಮಾಡ್ತಾರೆ ಅಂತ. ಆ ರಾಜಕಾರಣಿ ಏನ್ ಮಾಡ್ತಾರೆ, ಕ್ರಿಕೆಟ್ ಮ್ಯಾಚ್ ನೋಡಿದ್ರೆ, ಸಿನಿಮಾ ಆಕ್ಟರ್ ಏನ್ ಮಾಡ್ತಾರೆ, ನನ್ನ ಒಳಗೆ ಏನಾಗ್ತದೆ ಅದು ಅರಿವು ಬರ್ಬೇಕು. ಅದಕ್ಕೆ ಸ್ವಾಧ್ಯಾಯ ಅಂತ ಹೇಳುದು, ಅದಕ್ಕೆ ಧ್ಯಾನ ಅಂತ ಹೇಳುದು. ಸದ್ಗುರು, ಸತ್ಸಂಗ, ಸೇವೆ, ಶಾಸ್ತ್ರ, ಶರಣಾಗತಿ, ಸ್ವಾಧ್ಯಾಯ. ಇದು ನಮ್ಮ ಆಧ್ಯಾತ್ಮಿಕ ಜೀವನದ 6 ಕಂಬಗಳು, 6 ಬುಡಪಾರ ಬುನಾದಿಗಳು. ಇದು ಒಂದು ಚಿಂತನೆ. ನೀವು ಹೇಳ್ತಾ ಇದ್ದೀರಾ, ಹೌದು ಇದೆಲ್ಲ ಮಾಡಿ ಮುಂಚೆ ನನಗೆ ಡೌಟ್ ಇತ್ತು, ಆಗುತ್ತೋ ಇಲ್ಲ ಅಂತ, ಆದ್ರೆ ಈಗ ನಂಬಿಕೆ ಬರ್ತಾ ಇದೆ. ನೋಡಿ,
ನೋಡಿ ಸ್ವಾಮಿ, ನಾನು ಎಲ್ಲಿ ಆಕಾಶದಿಂದ ಇಳಿದು ಬಂದಿಲ್ಲ, ನಾನು ಇಲ್ಲಿ ಹಿಮಾಲಯಕ್ಕೆ ಹೋಗಿಲ್ಲ, ಯಾವ ಆಶ್ರಮಕ್ಕೆ ಹೋಗಿಲ್ಲ. ನಾನು ಗೃಹಸ್ಥ ನಿಮ್ಮ ಹಾಗೆ. ಹೊಟ್ಟೆ ಪಾಡಿಗೆ ಕೆಲಸ ಮಾಡಬೇಕು, ಹೆಂಡತಿ ಮಕ್ಕಳು ನೋಡ್ಕೋಬೇಕು, ಕಷ್ಟ ಸುಖಗಳನ್ನ ಎದುರಿಸಬೇಕು, ಲಾಭ ನಷ್ಟಗಳಾಗ್ತವೆ, ಉದ್ಯೋಗದಲ್ಲಿ ಕಷ್ಟಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ, ಸಂಸಾರದ ಜವಾಬ್ದಾರಿ ಇರ್ತದೆ. ಇದೆಲ್ಲ ಚೆನ್ನಾಗಿ ಗೊತ್ತು. ನಾನು ಅನುಭವಿಸಿದ್ದೇನೆ. ನಾನು ನಿಂಗೆ ಅನುಭವಿಸಿದ್ರೆ ನಿಮ್ಗೆ ಏನು ಹೇಳ್ತಾ ಇಲ್ಲ. ಆಧ್ಯಾತ್ಮಿಕ ಜೀವನಕ್ಕೆ ಎಷ್ಟು ಸ್ವಲ್ಪ ಸಮಯ ಇಡುವುದು ಎಷ್ಟು ಕಷ್ಟ, ಯಾಕಂದ್ರೆ ನಮ್ಮ ಸಮಯಕ್ಕೆ ಎಲ್ಲ ಎಷ್ಟು ಸಮಯದ ಅಭಾವ ಇದೆ ಅಂತ ನನಗೆ ಗೊತ್ತಿದೆ. ಎಲ್ಲ ಕಷ್ಟಗಳನ್ನ ಅರಿತು ಇದೆಲ್ಲ ನನ್ನ ಕಷ್ಟ ಆಗ್ತಿದ್ದೇನೆ, ಎಲ್ಲ ನನಗೆ ಅರ್ಥ ಆಗ್ತದೆ. ನೀವೆಲ್ಲ ಕಷ್ಟ. ಒಬ್ಬ ಗೃಹಸ್ಥ ಜೀವನದಲ್ಲಿ ಆಧ್ಯಾತ್ಮವನ್ನು ಹೇಗೆ ಅಳವಡಿಸಬೇಕು ಅಂತ ನನ್ನ ಜೀವನದಲ್ಲಿ ನಾನು ಪಾಠ ಕಲಿತು ನಿಮಗೂ ಅದನ್ನ ಸ್ವಲ್ಪ ನನ್ನ ಅನುಭವಗಳನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಇದನ್ನ ನಾನು ಏನ್ ಕಷ್ಟ ಕಲಿತೆ, ನನ್ನ ಜೀವನ ಹೇಗೆ ನಡೆಸಿದೆ ಅದನ್ನ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಗೃಹಸ್ಥ ಜೀವನದಲ್ಲಿ ಆಧ್ಯಾತ್ಮವನ್ನು ಅಳವಡಿಸ್ಕೋಬಹುದು, ನಾವು ಗೃಹಸ್ಥರಾಗಿದ್ದು ಆತ್ಮಜ್ಞಾನ ಪಡೆದು ಮುಕ್ತಿಯನ್ನು ಪಡಿಬಹುದು ಅನ್ನೋದು ನನ್ನ ತಿಳುವಳಿಕೆ. ಅದನ್ನು ನಿಮಗೆ ಹೇಳ್ಕೊಡ್ತೇನೆ. ಆತ್ಮಜ್ಞಾನ ಬಹಳ ಸುಲಭಪ್ಪ. ಸುಲಭನೋ ಹರಿಸುಲಭನೋ ಅಂತ ದಾಸರು ಹೇಳ್ತಾರೆ. ನಮ್ಮೊಳಗೆ ಭಗವಂತ ಇದ್ದಾನೆ, ಎಲ್ಲೂ ಹೊರಗಿಲ್ಲ. ಆ ಭಗವಂತನ ಕಾಣಬೇಕಾದ್ರೆ ನಾವು ನಮ್ಮ ಪ್ರಯತ್ನ ಮಾಡಬೇಕು. ಭಗವಂತನ ಕೃಪೆ ಆಗಬೇಕು, ಎರಡು ಬೇಕು. ಮನುಷ್ಯ ಪ್ರಯತ್ನ, ಭಗವಂತನ ಕೃಪೆ. ಭಗವಂತನಿಗೆ ನಾವು ಪ್ರಾರ್ಥನೆ ಮಾಡಬೇಕು, ಶರಣಾಗತರಾಗಬೇಕು. ಇವರು ಹೇಳಿದರು, ವಿವೇಕಾನಂದರು, ಎದ್ದೇಳಪ್ಪ, ಅವೇಕ್, ಅರೈಸ್, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್. ಎದ್ದೇಳು, ಎಚ್ಚರ ಆಗು, ನಿಮ್ಮ ಗುರಿ ಮುಟ್ಟುವವರೆಗೆ ನಿಲ್ಲಬೇಡ ಅಂತ ಹೇಳಿದರು. ನಮ್ಮಲ್ಲಿ ಭಗವಂತನ ಶಕ್ತಿ ಇದೆಯಪ್ಪ. ಒಂದ್ಸಲ ನಾವು ದೃಢ ನಿಶ್ಚಯ ಮಾಡಿದ್ರೆ ನಾವು ಎಲ್ಲಿಯೂ ತಪ್ಪಿ ಹೋಗುದಿಲ್ಲ. ಭಗವಂತನ ನಂಬಿಕೆ, ನಮ್ಮಲ್ಲಿ ಶ್ರದ್ಧೆ, ಸದ್ಗುರು, ಸತ್ಸಂಗ, ಸೇವಾ, ಸಾಧನ ಮತ್ತು ಶರಣಾಗತಿ. ಸಾಧನಕ್ಕೆ ಸ್ವಾಧ್ಯಾಯ ಅಂತ ಹೇಳ್ತೇನೆ, ಶಾಸ್ತ್ರ. ಇವು ಸೇರಿದಾಗ ಸ್ವಲ್ಪ ಸಣ್ಣ 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 ಹೆಜ್ಜೆ ಇಡ್ತಾ ಇಡ್ತಾ ನಾವು ಉನ್ನತ ಮಟ್ಟ ಇರ್ತೇವೆ. ಒಂದೇ ಸಲ ಹಾರಬೇಕಾಗಿಲ್ಲ. ದಿನಕ್ಕೆ ಒಂದು ಹೆಜ್ಜೆ ಇಟ್ಟರೆ, ಒಂದೊಂದು ಹೆಜ್ಜೆ ಇಡ್ತಾ ಹೋದ್ರೆ ಒಂದ್ ದಿವಸ ನಾವು ಹಿಮಾಲಯ ಕೂಡ ಹತ್ಬೋದು. ನಿಧಾನವಾಗಿ ಮಾಡಿ, ಪ್ರಯತ್ನ ಮಾಡಿ, ಖಂಡಿತ ಯಶಸ್ಸು ಸಿಗುತ್ತದೆ. ದೃಢ ನಿಶ್ಚಯ ಮಾಡಿ ಮುಂದಕ್ಕೆ ಹೆಜ್ಜೆ ಇಡಿ. ಇದು ಇವತ್ತಿನ ಚಿಂತನೆ. ನಮಸ್ಕಾರ.